ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮು 6:30. ಯಾಕೋ ಗೊತ್ತಿಲ್ಲ, ನಿದ್ದೆನೇ ಬಂದಿಲ್ಲ ನೈಟೆಲ್ಲ. 4:30 5 ಗಂಟೆಗೆ ಎದ್ದವರು ಹಂಗೆ ಸುಮ್ಮನೆ ಹಂಗೆ ಮಾತಾಡ್ಕೊಂಡು 6 ಗಂಟೆವರೆಗೂ ಹಾಗೆ ಇದ್ದೀವಿ. ನಿದ್ದೆನೇ ಬರ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಎದ್ದು ಹಾಗೆ ನೀರು ಕುಡಿತಾ ಒಂದು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ಹಾಗೆ ವೀಡಿಯೋನೂ ಸ್ಟಾರ್ಟ್ ಮಾಡಿಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಎರಡು ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಅಂದಿದ ತಕ್ಷಣ ಲವರ್ಸ್ಗಲ್ಲ, ಎಲ್ರಿಗೂ ಇರುತ್ತೆ. ಅಪ್ಪ ಅಮ್ಮಂಗೆ, ಗಂಡ ಹೆಂಡ್ತಿಗೆ, ಅಪ್ಪ ಮತ್ತು ಮಕ್ಕಳಿಗೆ, ಅಮ್ಮ ಮಕ್ಕಳಿಗೆ, ಫ್ಯಾಮಿಲಿ ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇಯ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವೆಲ್ಲ ನಮ್ಮ ಹತ್ರ ಏನೂ ಸೆಲೆಬ್ರೇಷನ್ ಆ ಥರದ್ದು ಏನಿಲ್ಲ. ಸುಮ್ಮನೆ ವಿಶ್ ಮಾಡಬೇಕಲ್ಲ ಫಾರ್ಮಾಲಿಟೀಸ್ಗೆ, ಅದಕ್ಕೆ ವಿಶ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಏನು ಅಂತ ಅಂದರೆ ಕ್ಯಾಮ್ರಾ ಕೊಡ್ಸಿದ್ದೀನಿ ನಾನು, ಅದೇ ಗಿಫ್ಟು ಅಂತಾರೆ. ಮತ್ತು ಆ್ಯನಿವರ್ಸರಿ ಇರೋದು ಇನ್ನೂ 1 ವಾರ ಇದೆ. ಮುಂಚೆನೇ ಕೊಡ್ತೀನಿ, ಕಂಫರ್ಟಬಲ್ ಆಗಿದೆ ಆ್ಯನಿವರ್ಸರಿ. ಏನು 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 ಫೋನ್ ಕೊಡಿಸ್ತೀನಿ ಅಂದ್ರಲ್ಲ, ನಾನೇನು ಫೋನ್ ಕೊಡಿಸ್ತೀನಿ ಅನ್ನ? ನೀವು ಕೊಡಿಸ್ತೀರ ಅಂತ ನಾನು ಹೇಳ್ತಲ್ಲ, ಅವ್ರು ಕೊಡಿಸ್ತಾರಲ್ಲ ನಿಮಗೆ. ಫೋನ್ ಕೊಡಿಸಲ್ವ ಹಂಗಾರೆ? ನಾನು ಕೇಳಿದ ಫೋನ್ನ. ನಿನ್ನ ಕಷ್ಟ ನೋಡೋಕ್ಕಾಗ್ದಿರ ಬೇಡ ಅಂದಿದ್ದು ನಾನು. ಕೊಡಿಸ್ಬಿಡ್ತಾನೆ, ಕೂರುಗ್ತಾನೆ, ಅಯ್ಯೋ 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 ಅಂತಾನೆ. ಹಂಗೆ ನೋಡಿ ನನಗೆ ಬೇಡ ಬಿಡು ಆಯಿತು ಅನ್ಬೇಕು. ಇಲ್ಲ ನಂಗೆ ಫೋನ್ ಬೇಕು ಇವಾಗ. ಅಡುಮ ನಗ್ತಾವನೆ ಫ್ರೆಂಡ್ಸ್, ನೋಡಿ ನಗ್ತಾ ಇದ್ದಾನೆ. ಯಾರದು ಸ್ಕಂದ ಏಕೆ? ಸೊ ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ. ಇವತ್ತೇನು ಟಿಫನ್ ಮಾಡಲ್ಲ. ಸೊ ಅಲ್ಲ, ಬಿಕಾಸ್ ಸಂಜೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೊರಟಿದ್ದೀವಿ. ಟಿಫನ್ ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಏನಾದರೂ ಸಿಂಪಲಾಗಿ ಮಾಡಿಬಿಟ್ಟು ಅವಿನಾಶ್ಗೆ ಹೇಳಿದ್ದೀನಿ ಇವತ್ತು ದೇವ್ರ ಪೂಜೆ ಎಲ್ಲ. ಯಾಕಂದರೆ ಆಫೀಸ್ ನನಗಿದೆ, ಅವಿಗೆ ರಜಾ ಇವತ್ತು ಸ್ಕೂಲು. ಸೊ ಅವಿನೇ ಮಾಡಬೇಕು ಪೂಜೆ ಎಲ್ಲ. ಇವತ್ತು ನೈಟ್ ಹೊರಡಬೇಕು, ಆಫೀಸ್ ಮುಗಿಸ್ಕೊಂಡು ಹೊರಡಬೇಕು. ಇವತ್ತೆಲ್ಲ ಅವ್ರದ್ದೇ ಫುಲ್ ಕೆಲಸ. ನಾನು ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ಸಿಗ್ತೀನಿ. ಫುಲ್ಲು ಚಳಿ. ಇಷ್ಟು ದಿನ ಒಂದೆರಡು ದಿನದಿಂದ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಏನೂ ಇರಲಿಲ್ಲ. ಯಾಕಂದರೆ ಫುಲ್ ಇಲ್ಲಿ ಟೆರೆಸ್ನೆಲ್ಲ ಫುಲ್ ವಾಟರ್ ಪ್ರೂಫಿಂಗ್ ಮಾಡ್ತಾಯಿದ್ರು. ಸೊ ಏನೂ ಇರಲಿಲ್ಲ ಕೆಲಸ. ಈಗ ಸ್ಟಾರ್ಟ್ ಆಗಿದೆ ಕೆಲಸ. ತೋರಿಸ್ತೀನಿ ಹೆಂಗಿದೆ. ಫುಲ್ ಟೆರೆಸಸ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಈಗ ಅವಾಗ ಬೇರೆ ಥರ ಇತ್ತು ಕಲರ್, ಇದೊಂಥರ ಚೆನ್ನಾಗಿದೆ. ಫುಲ್ ಇಲ್ಲೆಲ್ಲ ಕ್ಲೀನ್ ಮಾಡಿ ನಮಗೆ ರೀಲ್ ಮಾಡೋದಕ್ಕೆ ಸ್ವಲ್ಪ ಏನೋ ಉಪಯೋಗ ಆಯಿತು. ನಮ್ಮ ಹಳೆ ಸ್ಲಿಪ್ಪರ್ ಸ್ಟ್ಯಾಂಡು ಹೆಂಗಿದೆ ಎಲ್ಲ ಹಿಂಗೆ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾವೇ ಬಟ್ಟೆ ಹಾಕಿದ್ದೀವಿ ನೆನ್ನೆ ಬಂದು. ಇದೆಲ್ಲ ಪೇಂಟಿಂಗ್ ಮಾಡಿಬಿಟ್ಟವ್ರೆ. ಅದಕ್ಕೆ 2 ದಿನದಿಂದ ಒಗೆಯಂಗೆ ಏನೂ ಇರಲಿಲ್ಲ. ಈ ಚಳೀಲಿ ಬೇಗ ಹೋಗ್ಕೊಂಡು ಹೋಗೋಣ. ನಮ್ಮಮ್ಮ ವೀಡಿಯೋ ಮಾಡ್ಕೊಂಬ ಅಲ್ಲಿ ಹೆಂಗಿದೆ ನಾನು ನೋಡಬೇಕು ಅಂದರು. ನಾನು ಸುಮ್ಮನೆ ಹಂಗೆ ಯೂಟ್ಯೂಬ್ ಬ್ಲಾಗೇ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಈಗ ಹೋಗಿ ಫೋನ್ ಕೊಟ್ಟು ಬಂದು ಹೋಗ್ದು ಅಷ್ಟೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋಷ್ಟರಲ್ಲಿ 8:20 ಆಗಿದೆ. ಅವಿನಾಶ್ ಅವರು ಟಿಫನ್ ತರಕ್ಕೆ ಹೋಗಿದ್ದಾರೆ. ಬಿಕಾಸ್ ನಾನೇನು ಟಿಫನ್ ಮಾಡಿಲ್ಲ. ಈಗ ಟೈಮ್ ಆಗೋಯಿತು ಅವ್ರು ಬರೋದಕ್ಕೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹೌದಾ ಫ್ರೆಂಡ್ಸ್, ಈಗ 1 ಅವರ್ ಪರ್ಮಿಷನ್ ತೊಗೊಂಡು ಮನೆಗೆ ಹೊರಟಿದ್ದೀನಿ. ಎಲ್ಲರೂ ರೆಡಿ ಇದ್ದಾರೆ, ನಾನು ಒಬ್ಬಳು ಮಾತ್ರ ಬಾಕಿ. ಬಿಕಾಸ್ ನಾಳೆನೂ ವರ್ಕಿಂಗ್ ಇದೆ. ನಾಳೆನೂ ನಾನು ರಜಾ ಕೇಳಿದ್ದೀನಿ. ನಂಗೆ ಗೊತ್ತಿರಲಿಲ್ಲ, ಮಂತ್ ಎಂಡ್ ಅಂತ ಹೇಳಿದ್ರು. ಈಗ ಆಲ್ ಆಫ್ ದ ಸಡನ್ ನೀವು ನಾಳೆ ವರ್ಕ್ ಮಾಡಬೇಕು ಅಂದರೆ ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಸರ್. ನೆಕ್ಸ್ಟಿಂದ ಸ್ವಲ್ಪ ಮುಂಚೆನೇ ಹೇಳಿ ಹಿಂಗೆ ಏನಾದ್ರು ವರ್ಕಿಂಗ್ ಇದ್ದಾಗ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾಳೆನೂ ರಜಾ ತೊಗೊಂಡು ಇವತ್ತು 1 ಅವರ್ ಪರ್ಮಿಷನ್ ಕೇಳಿಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ರೆಡಿ. ಸಂಪತ್ತಣ್ಣ, ಅರ್ಶಿ, ನಾನು ಇಷ್ಟೇ ಜನ ಹೋಗ್ತಾ ಇರೋದು. ಮಕ್ಕಳು ಬರ್ತಿಲ್ಲ. ನನ್ನ ಮಕ್ಕಳಿಗೆ ನಾಳಿದ್ದು ಎಕ್ಸಾಮ್ ಇದೆ. ಸೊ ಓದ್ಕೊಳ್ಳೋದಕ್ಕೆ ಆಮೇಲೆ ಆಗಲ್ಲ, ಫೈನಲ್ ಬೇರೆ ಅಲ್ವಾ. ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನಾವೇ ಹೋಗ್ತಾ ಇದ್ದೀವಿ. ಈಗ ಹೋಗಿ ನಾನು ಇನ್ನೊಂದು ಸಲ ಫ್ರೆಶಪ್ ಆಗಿ ರೆಡಿಯಾಗಿ ಹೊರಡೋದಷ್ಟೇ. ನೋಡೋಣ. ಇದಾಗಿದೆ. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಆ್ಯಸ್ ಯೂಶುವಲ್ ಕೆಲಸ ಬ್ಯುಸಿ ಅಂತ ಆಫೀಸಿಗೆ ಬಂದವಳು. ಆಫೀಸಲ್ಲಿ ಕೆಲಸ, ಅಲ್ಲೂ ಫುಲ್ ಕೆಲಸ. ಈಗಲೇ ಫ್ರೀ ಆಗಿರಲಿಲ್ಲ. ಫ್ರೀ ಮಾಡಿಕೊಂಡು ಹೇಳ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಹಾಗೆ ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ನೋಡ್ತಾ ಇದ್ದೀನಿ. ಏನೇನಾಗುತ್ತೆ
ಹೇಳ್ತೀನಿ ಮನೆಗೆ ಹೋದ್ಮೇಲೆ. ಫ್ರೆಂಡ್ಸ್ ಈಗ ಮನೆಗೆ ಬಂದೆ. ಅವಿನಾಶ್ ಪೂಜೆ ಮಾಡಿದ್ದಾರೆ. ಏನಪ್ಪ ಅವ್ರಿಗೆ ಬಂದಂಗೆ ಮಾಡಿದ್ದಾರೆ ನೋಡಿ. ಬಂದಂಗೆ ಏನಿಲ್ಲ, ಚೆನ್ನಾಗೇ ಮಾಡ್ತಾರೆ ಪೂಜೆ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊರಡೋದು. ಪ್ಯಾಕಿಂಗ್ ಎಲ್ಲ ಆಗಿದೆ ನೋಡಿ. ಒನ್ ಡೇಗೆ ಇಷ್ಟೊಂದು ಪ್ಯಾಕ್ ಮಾಡೋರು ಅದು ಏನೇನು ಮಾಡಿದಾರೋ. ಲೇಟ್ ಆಗೋಯ್ತು. ನಾವು ಇಷ್ಟೊತ್ತಿಗೆಲ್ಲ ಹೊರಟ್ಬಿಡೋಣ, ಅಲ್ಲಿ ಅರ್ಶಿನ ಅಣ್ಣನ ಪಿಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಈ ನನ್ನ ಮಗ ಇದಾನಲ್ಲ, ಇವನು ಸ್ಕಂದ ಎಲ್ಲೋ ಹೋಗಿದ್ದ ಆಟ ಆಡೋದಕ್ಕೆ. ಅವನ್ನ ಹುಡ್ಕೊಂಡು 1 hour ಹುಡ್ಕೈತೆ ಅವಿ. ಹುಡುಕಿ ಕರ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇವ್ರನ್ನ ಈಗ ಅಮ್ಮನ ಮನೆಗೆ ಬಿಟ್ಬಿಟ್ಟು ನಾವು ಹಂಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಹೂವು ತೊಗೋಬೇಕು, ಡ್ರೈ ಫ್ರೂಟ್ಸ್ ಒಂದು ತೊಗೋಬೇಕಲ್ವಾ. ಎಲ್ಲಿ ನಾಳೆ ಶಿವರಾತ್ರಿ ಹಬ್ಬನ. ನಗರ ಅಲ್ಲ, ಎಲ್ಲ ನಗರನೂ ಎಲ್ಲ ಏರಿಯಾಗಳು ಕ್ರೌಡ್ ಅನಿಸುತ್ತೆ. ಫುಲ್ಲು ರಶ್ಶು. ನಾವೀಗ ನಾಳೆ ಅನ್ನಪೂರ್ಣೇಶ್ವರಿಗೆ ಇದು ಮೊಡ್ಲಕ್ಕಿ ಕೊಡ್ತೀವಲ್ವ, ಸೊ ಅದಕ್ಕೆ ಹಾರ ತೊಗೊಳಕ್ಕೆ ಬಂದ್ವಿ. ಅವತ್ತು ಮಾಡ್ದಲ್ಲ ಸುತ್ತ ಅಷ್ಟೇ, ಏನಿಲ್ಲ. ನಾಟ ಕೊಡು ಫಸ್ಟು. ಆರು ಥರ ಮಾಡ್ಬೋದಾ? ಹ್ಞೂ ಅಣ್ಣ, ಹೌದಣ್ಣ, ಕರೆಕ್ಟ್. ಆರಾಮ. ಎಷ್ಟು ಡಮ್ಮ ಇದು ಹಾರ? ಹಾಂ ಎಷ್ಟು? 1500. ಅಲ್ಲ ದೇವ್ರಿಗೆ ತಾನೇ ಇದು? ಹ್ಞೂ ನಿಜ ಹಾಕ್ತಾರಾ? ಬೆಲ್ಲಿಗೆ ಜಾಮ್ ಆಗಿದೆ ನೋಡಿ ಫ್ರೆಂಡ್ಸ್. ಪಾಪ ನಮ್ಮ ಅಣ್ಣ ಬೇರೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರಂತೆ ಅಲ್ಲಿ ಗೊರಗುಂಟೆ ಪಾಳ್ಯದಲ್ಲಿ. ನಾವಿನ್ನೂ ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಮಿಸ್ಟೇಕ್ ಏನಾಯಿತು ಅಂದರೆ ಅವಿ ಅವರು ನಾನು ಕೆಲ್ಸಕ್ಕೆ ಹೋಗಿರೋದ್ರಿಂದ ಅವರೇ ಪೂಜೆ ಸಾಮಾನೆಲ್ಲ ತೊಗೋಬೇಕು ಅಂತ ಹೇಳಿದ್ದೆ. ಅವರು ಮೊಡ್ಲಕ್ಕಿ ಮಾತ್ರ ತೊಗೊಂಡವ್ರೆ, ಪೂಜೆ ಸಾಮಾನು ತೊಗೊಂಡಿಲ್ಲ. ಸೊ ಪೂಜೆ ಸಾಮಾನು ತೊಗೊಳ್ಳೋದೇ ಲೇಟ್ ಆಯ್ತು ಸ್ವಲ್ಪ. ಜಾಮ್ ತೋರಿಸ್ಬೇಕಲ್ಲ ಶಿವರಾತ್ರಿ ಹಬ್ಬಕ್ಕೆ. ಜನ ಅದು ಎಲ್ಲಿಂದ ಏನಕ್ಕೆ ಬರ್ತವ್ರೋ, ಏನು ತೊಗೊಳಕ್ಕೆ ಹೋಯ್ತವ್ರೋ, ಅದು ಏನು ಕಥೆನೋ, ಏನು ಅರ್ಥನೇ ಆಯ್ತಾ ಇಲ್ಲ ಫ್ರೆಂಡ್ಸ್. ಅಲ್ವಡಮ್ಮ? ಯಾರು ಇಷ್ಟೊಂದು ಟ್ರಾಫಿಕ್ ಜಾಮ ಯಪ್ಪ. ಆಯಿತು ಹುಷಾರ್. ಏನು ದುಡ್ಡು? ಬಸ್ಸಿಗೆ ಬೇಡವಾ ದುಡ್ಡು? ನಾವು ಹೆಂಗೆ ಬರಬೇಕು? ಆಯಿತು ಹೋಗು, ಅಮ್ಮಂಗೆ ಹೇಳ್ತೀನಿ ನಾನು. ಬಾಯ್ ಬಾಯ್. ಕೊಡೋಲ್ಲ ನಾನು ಅವ್ರಿಗೆ ದೂರ ಆಗ್ತಾರ. ಬಾಯ್. ಬೈದಿದ್ದೀನಿ ಫ್ರೆಂಡ್ಸ್ ನನ್ನ ಮಗನಿಗೆ. ನಾನು ಏನು ಬೈದೇ ಇಲ್ಲ, ಅವನೇ ಬೈಯೋಕ್ಕೆ ಎಲ್ಲಿ ಬೈತಾರೋ ಅನ್ನೋಂಥ ಸೈಲೆಂಟ್ ಆಗೋಗವನೆ. ಅಲ್ವಡಮ್ಮ? ಮಾತಾಡಿದ್ನ ಅವನು, ಇನ್ನೆಲ್ಲಿ ಬೈದು ಉಪ್ಪಾಗ್ತಾರೋ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟ. ಹಾಕ್ಸ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಬಂಗಾರುಗೆ ಫುಲ್ ಟ್ಯಾಂಕು. ಬರ್ತಾ ಇದ್ದಾರೆ ಇವರಿಬ್ಬರು ಎಲ್ಲೋ ನೋಡಿಕೊಂಡು. ಅಲೋ 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 ಹಂಗೆ ಹೋಯ್ತಾವ್ರೆ. ಏನು ಗೊತ್ತಾ, ಈ ಮೇಡಮ್ಗೆ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಮ್ಮ ಅಣ್ಣ ಪಾಪ ಕೇಕ್ ಕುಡಿಕೊಂಡು ಹೋಗಿದ್ದಾರೆ, ಕೇಕ್ ಕಟ್ ಮಾಡ್ಸೋಕ್ಕೆ. ನಾನು ಆ್ಯಕ್ಚುಲಿ ಕೇಕ್ ಇದು ಸೆಕೆಂಡ್ ವ್ಯಾಲೆಂಟೈನ್ಸ್ ಡೇ. ಆ್ಯಕ್ಚುಲಿ ನಾನು ಕೇಕ್ ಕೇಳಿಲ್ಲ, ಜಸ್ಟ್ ಒಂದು ರೋಸ್ ಆಯಿತು. ಅದಕ್ಕೆ ನಮ್ಮ ಅಣ್ಣ ರೋಸ್ ಜೊತೆಗೆ ಕೇಕು ಕಟ್ ಮಾಡಿಸ್ತೀನಿ ಬಿಡು ಅಂತ ಹೋಗಿದ್ದಾನೆ. ಇವಾಗ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಇನ್ನು ಮುಂದಕ್ಕೆ. ನನ್ನ ಗಂಡ ಒಂಥರ ಸ್ಪೆಷಲ್. ಹೆಂಗೆ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲ್ಲ, ಅವಾಗ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಇರೋವಾಗ ಏನು, ಅದಕ್ಕೆ ನೀನೇನು ಎಕ್ಸ್ಪೆಕ್ಟೇ ಮಾಡಬೇಡ, ಮಾಡ್ತಾನೆ ಎಕ್ಸ್ಪೆಕ್ಟೇಷನ್ಸ್. ಈಗ ಪ್ರೆಸೆಂಟ್ ನನಗೂ ಅಣ್ಣ ಹೇಳ್ಕೊಡೋದೇ ಅದು, ಎಕ್ಸ್ಪೆಕ್ಟ್ ಮಾಡಬೇಡ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜಸ್ಟ್ ಒಂದು ರೋಸ್ ಚಾಕ್ಲೇಟ್. ನಾನು ಡಯಟಲ್ಲಿ ಇದ್ದೀನಿ, ಗೊತ್ತು ನನಗೆ, ಅಫ್ಕೋರ್ಸ್ ಅವ್ರು ತೊಗೊಂಬಂದು ಕೊಡಲ್ಲ ಅಂತ. ಅಟ್ಲೀಸ್ಟ್ ಒಂದು ರೋಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ನೀನು ಕೊಟ್ಟ ಆರ್ಡರ್ ಮಾಡಿದ್ದೆ ಅಕ್ಕ. ನೀನು ಕೊಡು ಫಸ್ಟ್. ಅಡ್ರೆಸ್ಗೆ ಹೋಗ್ಬಿಟ್ಟಿದೆ ನಾನು, ನೋಡಿಬೇಕಾ? ಸುಳ್ಳು ಹೇಳಲ್ಲ ನಾನು. ತಿನ್ನಂಗೆ ಇಲ್ಲೋಡಿಲಿ ಏನಾಗಿದೆ ನೋಡಿ, ಆರ್ಡರ್ ಕ್ಯಾನ್ಸಲ್ಡ್. ಇವತ್ತೇ ಮಾಡಿರೋದು. ಕ್ಯಾನ್ಸಲ್ ಮಾಡಿದೆ, ಇವಾಗ ಕ್ಯಾನ್ಸಲ್ ಮಾಡಿ ರೀಫಂಡ್ ಆಯಿತು ಏನೋ ಗೊತ್ತಿಲ್ಲ. ನಾನು ನಮ್ಮ ಮನೆ ಹತ್ರ ನಂದಿನಿ ಹತ್ರ ಬರೋವಾಗ ಆರ್ಡರ್ ಮಾಡಿದ್ದು, ನೋಡಿದ್ರೆ ಆಫೀಸ್ ಅಡ್ರೆಸ್ಗೆ ಆಗ್ಬಿಟ್ಟಿತ್ತು. ಸರಿ ಆಯಿತು, ಕ್ಯಾನ್ಸಲ್ ಮಾಡಿಸಿ. ಇನ್ನು ನೀವು ಬರಬೇಕಲ್ಲ, ಹೊರಡ್ಬೇಕು ಅಂದ್ಬಿಟ್ಟು, ಇನ್ನು ಬರ್ತಾರೆ ಅವ್ರು ಬರ್ತಾರೆ 10 ನಿಮಿಷ, ಇವ್ರು ರೇಗಾಡ್ಬಿಡ್ತಾರೆ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಬೇಡ ಬಿಡು ಕ್ಯಾನ್ಸಲ್. ಅವಿ ಪೂಜೆ ಸಾಮಾನೇ ತೊಗೊಂಡಿರಲಿಲ್ಲ ಗೊತ್ತಾ. ನಾನು ಸುಮ್ಮನೆ ಕೇಳಿದೆ, ನಿಮ್ಮ ಬಾಳೆಹಣ್ಣು ಹೋಗೋದಾಗಿತ್ತಲ್ಲ. ಇಲ್ಲೆಲ್ಲ ಜಾಸ್ತಿ ವರ್ಷಿ ತೆಂಗಿನಕಾಯಿ ಇಲ್ಲೆಲ್ಲ ನೋಡಿ. ಇಲ್ಲಿ ಇವಾಗ ತೆಂಗಿನಕಾಯಿ ನನಗೆ ಹೇಳಿದ್ರೆ ನಾನು ತರ್ತಿರ್ಲಿಲ್ವಾ? ನಮ್ಮ ಅಮ್ಮ ಮನೆಯಿಂದ ತರಿಸ್ಬೋದಿತ್ತ? ಯಾವಾಗ ನೆನ್ನೆ ಹೇಳಿದ್ರೆ ತೆಂಗಿನಕಾಯಿ ಬೇಕು ವರ್ಷ ಅಂದಿದ್ರೆ. ನಾನು ಅವಿಗೆ ನಾನು ಇವತ್ತು 4ನೇ ದಿನ ಅಲ್ವಾ, ನಿನ್ನೆ ಬೇಡ ನಾನು ತೊಗೊಳೋದು ಬೇಡಮ್ಮ, ನೀನು ಎಲ್ಲ ತೊಗೊಬಿಡು ಅಂತ ಹೇಳಿದ್ದೆ ಅವನಿಗೆ. ನನಗೆ ಅವೆಲ್ಲ ಓಡಲ್ಲ, ತಕ್ಷಣಕ್ಕೆ ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಬಿಡೋಣ ಅಂತ.
ಆಮೇಲೆ ಬರ್ತಾ ಅಡುಮ ತೆಂಗಿನಕಾಯಿ ಎಷ್ಟು ತೊಗೊಂಡೆ, ನಾನು ಜೋಡಿ ಕಾಯಿ ಕೊಡೋದಲ್ವ, ಎಷ್ಟು ತೊಗೊಂಡೆ ಅಂದರೆ ಅಂತಾನೆ. ಆವಾಗ ಅಯ್ಯೋ ನಿಲ್ಲಿಸು ಅರ್ಶಿನದ ಕೊಂಬು ತೊಗೊಂಡಿಲ್ಲ, ಮೊಡ್ಲಕ್ಕಿ ಕೊಡಬೇಕಲ್ಲ, ಅರ್ಶಿನದ ಕೊಂಬು, ಕೊಬ್ಬರಿ, ಬೆಲ್ಲ. ನನ್ನ ಮಗ ಬರೀ ಬೆಲ್ಲ ಕೊಟ್ಟವನೆ, ಕೊಬ್ಬರಿ ಕೊಟ್ಟವನೆ, ಅಕ್ಕಿ ಕೊಟ್ಟವನೆ, ಅರ್ಶಿನದ ಕೊಂಬು ಮತ್ತು ಆಗೋಯ್ತು. ಟಾರ್ಚ್ ಇಲ್ಲೈತೆ, ಫೋನ್ ಟಾರ್ಚು. ಫ್ರೆಂಡ್ಸ್ ಇನ್ನೂ ತಂದಿಲ್ಲ, ಅದು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ಬಂದಮೇಲೆ ಸಿಗ್ತೀವಿ ಬಿಡಿ. ಕರೆಕ್ಟ್ ಕೇಕ್ ತರ್ತಾ ಇದ್ದಾರೆ ಫ್ರೆಂಡ್ಸ್. ಇಡ್ಲಿ ತಿನ್ನೋಕ್ಕೆ ಬಂದಿದ್ದೀವಿ. ಅದೇನೆ ತಿನ್ನಂಗಿಲ್ವಾ ಅಂತ ಕೇಳ್ತಾರೆ. ಫ್ರೆಂಡ್ಸ್ ನಾವೀಗ ಸುರುಚಿ ಗ್ರ್ಯಾಂಡ್ ಹೋಟೆಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರಿಗೋಸ್ಕರ ಅಂದರೆ ಇವ್ರ ಬಾಮ ಇದಂಗೋಸ್ಕರ ಈಗ ಬರ್ತಾರೆ.